ಪ್ರಧಾನಿ ಮೋದಿ ಆಡಳಿತಕ್ಕೆ 12 ವರ್ಷ. ಮುಳಬಾಗಿಲಿನಲ್ಲಿ ಬಿಜೆಪಿಯಿಂದ ಸ್ವಚ್ಛತಾ ಆಂದೋಲನ, ಸಸಿ ನೆಡುವ ಕಾರ್ಯಕ್ರಮ. ಪ್ರಧಾನಿಯಾಗಿ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅವರು ಆಡಳಿತಾವಧಿಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬಡವರ ಕಲ್ಯಾಣಕ್ಕಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ಬಿಜೆಪಿ ಪಕ್ಷದ ಮಾಜಿ ರಾಜ್ಯ ಮಾವು ನಿಗಮ ಮಂಡಳಿ ಅಧ್ಯಕ್ಷ ಎಂಕೆ ವಾಸುದೇವ್ ಹೇಳಿದರು. ನಗರದ ಸೋಮೇಶ್ವರ ಪಾಳ್ಯ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಅಭಿಯಾನ ಹಾಗೂ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಂಕೆ ವಾಸುದೇವ್, ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಭಾರತವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ದಿದ್ದಾರೆ. ಮೋದಿ ಸರ್ಕಾರದ 12 ವರ್ಷಗಳ ಸಾಧನೆ, ವಿಕಸಿತ ಭಾರತದ ಉದ್ದೇಶದಿಂದ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಜನಕಲ್ಯಾಣ ಯೋಜನೆಗಳು ಭಾರತವು ಇಂದು ಹಲವು ಪ್ರಮುಖ ಪರಿವರ್ತನೆಗಳಿಗೆ ಸಾಕ್ಷಿಯಾಗಿದೆ. ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ ಅಭಿಯಾನ, ಪ್ರಧಾನಮಂತ್ರಿಯ ಯೋಜನೆ, ಆಯುಷ್ಮಾನ್ ಭಾರತ್ ನಂತಹ ಪ್ರಮುಖ ಯೋಜನೆಗಳು ಈ ದೇಶದ ಕಟ್ಟಕಡೆ ವ್ಯಕ್ತಿಗೂ ತಲುಪಿದೆ ಎಂದರು. ಮಹಿಳಾ ಸಬಲೀಕರಣ, ಭಾರತ ಕಂಡಿರುವ ಅಭಿವೃದ್ಧಿ ಮೂಲ ಪ್ರೇರಣೆ, ಬಡವರು ಮತ್ತು ಹಿಂದುಳಿದವರ ಜನರು ಕಲ್ಯಾಣವಾಗಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಯಾವಾಗಲೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದೆ. ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾದವರಿಗೆ ಪ್ರಗತಿಯ ಫಲಗಳು ತಲುಪುವಂತೆ ಮಾಡುವುದೇ ನರೇಂದ್ರ ಮೋದಿಯ ಸರ್ಕಾರದ ಉದ್ದೇಶ. शुक्लवेष्टितमस्तु तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे गौरीपदे श्रीन्द्रियं स्मरामि कल्याणाद्भुतगात्रम्. ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ. ರಕ್ಷಣೆ ಕನಸನ್ನ ಹಂಚೋಣ ಬನ್ನಿ, ನಮ್ಮಯ ಗ್ರಾಮದ ಜನರೆಲ್ಲ ಒಟ್ಟಾಗಿ ಬನ್ನಿ, ಪರಿಸರ ರಕ್ಷಣೆ ಕನಸನ್ನ ಹಂಚೋಣ ಬನ್ನಿ. ಮನುಕುಲದ ಸ್ವಾಸ್ಥ್ಯವನ್ನು ಗಮನಿಸಬೇಕು ಇನ್ನು, ಸ್ವಚ್ಛತೆಯೇ ನಮ್ಮ ಅಭಿವೃದ್ಧಿ ಮೂಲ ಮಂತ್ರ ಎಂದು. ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ. ನಿಸರ್ಗ ದೇವತೆ ನಗು ನಗುತ್ತಿದ್ದರೆ ಭುವಿಯೇ ಸ್ವರ್ಗವೇ ಎನ್ನಿ, ಮಹಾತ್ಮ ಗಾಂಧಿಯ ಕನಸನ್ನ ನನಸಾಗಿಸುವ ಬನ್ನಿ.
ನಿಸರ್ಗ ದೇವತೆ ನಗು ನಗುತ್ತಿದ್ದರೆ ಭುವಿಯೇ ಸ್ವರ್ಗವೇ ಎನ್ನಿ. ಮಹಾತ್ಮ ಗಾಂಧಿಯ ಕನಸನ್ನು ನನಸಾಗಿಸುವ ಬನ್ನಿ. ಸ್ವಾಗತಿಸೋಣ ಸ್ವಚ್ಛ ಭಾರತ ಎನ್ನುವ ಅಭಿಯಾನ, ಇರಲಿ ಎಲ್ಲರ ಮನದಲ್ಲಿ ನಮ್ಮದು ಎನ್ನುವ ಅಭಿಮಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲು ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ್ಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಭಾರತದಲ್ಲಿ ಮೊಳಗಿದೆ ಇಂದು ಸ್ವಚ್ಛತೆಯ ಕಹಳೆ, ಸಾಗುವ ನಾವು ಹೆಮ್ಮೆಯಿಂದ ಸ್ವಾಭಿಮಾನದ ಕಡೆಗೆ. ಭಾರತದಲ್ಲಿ ಮೊಳಗಿದೆ ಇಂದು ಸ್ವಚ್ಛತೆಯ ಕಹಳೆ, ಸಾಗುವ ನಾವು ಹೆಮ್ಮೆಯಿಂದ ಸ್ವಾಭಿಮಾನದ. जय बोलो भारत माता के, नरेंद्र मोदी के जय बोलो भारत माता के, नरेंद्र मोदी जी ಅವರಿಗೆ, ನರೇಂದ್ರ ಮೋದಿ ಜಿ ಅವರಿಗೆ. ಆತ್ಮೀಯ ಬಂಧುಗಳೇ, ಏನು ಇವತ್ತು ಶುಭ ದಿನ, ನಮ್ಮ ನರೇಂದ್ರ ಮೋದಿ ಅವರ 12 ವರ್ಷಗಳ ಪೂರ್ಣ ಆಗಿ ಯಾವುದೇ ಕಳಂಕರಹಿತ ಹಾಗೂ ಯಾವುದೇ ಒಂದು ದಿವಸ ಕೂಡ ರಜಾ ತಗೊಳ್ಳದೆ 12 ವರ್ಷಗಳ ಕಾಲ ಜನರಿಂದ ಆಯ್ಕೆಯಾದಂಥ ಅತಿ ಹೆಚ್ಚು ದಿವಸಗಳ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರಿಗೆ ಆರೋಗ್ಯ ಹಾಗೂ ಎಲ್ಲ ಆರೋಗ್ಯವನ್ನು ನೀಡಬೇಕಾಗಿ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮುಳಬಾಗಿಲು ನಗರ ಮತ್ತು ಗ್ರಾಮಾಂತರದವರು ಸೇರಿ ಇವತ್ತು ಅಭಿಷೇಕ ಮತ್ತು ವಿಶೇಷವಾದಂಥ ಪೂಜೆ ನಡೆಸಿ ಈಗಾಗಲೇ ಸ್ವಚ್ಛ ಕಾರ್ಯಕ್ರಮ ಮಾಡಿದ್ದೇವೆ. ಮುಂದೆ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಮೋದಿಯವರ ಆದೇಶದ ಮೇರೆಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಟ್ಟಿ ಅದನ್ನು ಸಾಕಿ ತಾಯಿ ಹೆಸರು ಇಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡ್ಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಮನೆಗಳ ಹತ್ರ ಒಂದೊಂದು ಗಿಡ ನಾಟಿ ಮಾಡಿ ಒಂದು ತಾಯಿ ಹೆಸರಲ್ಲಿ ಒಂದು ಗಿಡ ನಾಟಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ನರೇಂದ್ರ ಮೋದಿ ಅವರು 12 ವರ್ಷಗಳ ಸಾಧನೆ ಒಂದಲ್ಲ ಎರಡಲ್ಲ, ಯಾವುದೇ ಒಂದು ಕಳಂಕರಹಿತವಾಗಿ ಇವತ್ತು ಇಡೀ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದೇಶಕ್ಕಾಗಿ, ದೇಶ ಮೊದಲು ತದನಂತರ ಪಕ್ಷ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ತಮ್ಮ ಪಕ್ಷವನ್ನು ಏನು ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು ಮತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಕನಸಿತ್ತು 51ರಲ್ಲಿ ಪಕ್ಷ ಕಟ್ಟಿದಾಗ ಏನು ಉದ್ದೇಶ ಇಟ್ಕೊಂಡು ಕಟ್ವಿ ಅದನ್ನು ಇವತ್ತು ಈಡೇರಿಸುವಂಥ ಕಾಲ ಬಂದು ಅನೇಕ ವಿಚಾರಗಳನ್ನು ಈಡೇರಿಸಿದ್ದಾರೆ. 370 ವಿಧಿಯನ್ನಿರ್ಬೋದು ಅಥವಾ ತಲಾಕ್ ವಿಚಾರ ಇರ್ಬೋದು, ಅದೇ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನು 75 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಬರೀ 14 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಇವತ್ತು ನಾವು ಪ್ರಗತಿಯಲ್ಲಿ ನೋಡಬೇಕಾದ್ರೆ ಉಡಾನ್ ವಿಮಾನಯಾನವನ್ನು ಪ್ರತಿಯೊಬ್ಬರೂ ಕೂಡ ಸಾಮಾನ್ಯ ಜನ ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು 75 ಇದ್ದಂಥ ವಿಮಾನಯಾನಗಳನ್ನು ಸರಿಸುಮಾರು 160 ವಿಮಾನಯಾನಗಳು ದೇಶದಲ್ಲಿದೆ, ವಿಮಾನ ನಿಲ್ದಾಣಗಳಾಗಿದೆ. ಅದೇ ರೀತಿಯಲ್ಲಿ ರೈಲ್ವೆಯನ್ನು ನೋಡ್ಬೋದು. ಇವತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಮೊದಲಿದ್ದಂಥ ಪರಿಸ್ಥಿತಿಗೂ ಇವಾಗ ಯಾವ ರೀತಿಯಲ್ಲಿ ಇಂಪ್ರೂವ್ ಆಗಿದೆ. ಇವತ್ತು ವಿದ್ಯುತ್ಕರಣ ವಿಶೇಷವಾಗಿ ನಾವು ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸೋಲಾರ್, ಸೂರ್ಯಘರ್, ಅದೇ ರೀತಿಯಲ್ಲಿ ಪಂಪ್ ಸೆಟ್ಗಳಾಗಿರ್ಬೋದು ಅಥವಾ ಇಡೀ ದೇಶಕ್ಕೆ ವಿದ್ಯುತ್ ಬೇಕು ಅಂತಕ್ಕಂಥ ಇದರಲ್ಲಿ ಇವತ್ತು ವಿಶೇಷವಾಗಿ ಸೋಲಾರನ್ನು ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಪ್ರಗತಿಯಲ್ಲಿ ಕಾಣಿದೆ. ಅದೇ ರೀತಿಯಲ್ಲಿ ಇವತ್ತು ಒಂದೇ ಭಾರತ್ ಇರ್ಬೋದು, ಆ ರೀತಿಯಲ್ಲಿ ರೈಲುಗಳನ್ನು ಅನೇಕ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಸ್ವಚ್ಛವಾದಂಥ ರೈಲ್ವೆ ನಿಲ್ದಾಣಗಳನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸ್ಟಾರ್ಟಪ್ ಯುವಕರಿಗೆ ಸ್ವಯಂ ಉದ್ಯೋಗ ಕಲಿಸಿಕೊಳ್ಳಲು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಟ್ರೈನಿಂಗ್ ಕೊಟ್ಟಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ಸಾಲವನ್ನು ಕೊಟ್ಟು ಅವರ ಒಂದು ಆರ್ಥಿಕ ಪ್ರಗತಿಯನ್ನು ಕಂಡಿದ್ದಾರೆ. ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಇವತ್ತು ಆರೋಗ್ಯದ ವಿಚಾರದಲ್ಲಿ ಎಲ್ರಿಗೂ ಕೂಡ ಆಯುಷ್ಮಾನ್ ಕಾರ್ಡ್ 5 ಲಕ್ಷದವರೆಗೂ ಆರೋಗ್ಯ ಕಾರ್ಡ್ ನೀಡಿದ್ದಾರೆ. ಈ ರೀತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಏನು ನಾವು ಅಡುಗೆ ಮಾಡಬೇಕಾದ್ರೆ
ಒಂದು ಕಟ್ಟಿಗೆ ಇಟ್ಕೊಂಡು ಮಾಡ್ತಾ ಇದ್ವಿ. ಅದನ್ನು ಉಜ್ವಲ ಯೋಜನೆಯಲ್ಲಿ ಇವತ್ತು ಸರಿಸುಮಾರು 12 ಲಕ್ಷ ಕಲೆಕ್ಷನ್ಗಳು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ 12 ವರ್ಷಗಳ ಸಾಧನೆ, ಇಡೀ ದೇಶದ ಪ್ರಗತಿಗೆ ಇವತ್ತು ನಾವು GDP ಎಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ನಾವು 14ರಲ್ಲಿ ತಗೊಂಡಾಗ ನಾವಿಲ್ಲಿ GDP ಎಲ್ಲಿದ್ವಿ, ಇವತ್ತು ಯಾವ ರೀತಿಯಲ್ಲಿ GDP ಮುಂದಕ್ಕೆ ಹೋಗಿದೆ, ಆರ್ಥಿಕ ಪರಿಸ್ಥಿತಿ ಮುಂದಕ್ಕೆ ಹೋಗಿದೆ ಅಂತಕ್ಕಂಥ ವಿಚಾರವನ್ನು ಎಲ್ರಿಗೂ ಕೂಡ ತಿಳಿದಂಥ ವಿಚಾರಗಳು. ಆದ್ದರಿಂದ ನಾವೆಲ್ಲರೂ ಕೂಡ ಮೋದಿಯವರಿಗೆ ಆರೋಗ್ಯ ಕೊಟ್ಟು ಮುಂದೆ ಕೂಡ ನಮ್ಮ ದೇಶವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಏನು ವಾಜಪೇಯಿ ಇದು ಇನ್ಶೂರೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸಬ್ಕಿ ಸಾಥ್ ಸಬ್ಕಿ ವಿಕಾಸ್ ಸಬ್ಕಿ ಪ್ರಯಾಸ್ ಅಂತಕ್ಕಂಥ ಘೋಷಣೆಯಲ್ಲಿ ಇವತ್ತು ಇಡೀ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವ ಮಾನ್ಯ ಪ್ರಧಾನಮಂತ್ರಿಗಳ ಆರೋಗ್ಯ ಮತ್ತು ಅವರ ಇದನ್ನು ಕಾಪಾಡಬೇಕು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೋದಿಯ 12 ವರ್ಷಗಳ ಸಾಧನೆಯನ್ನು ಮೆಚ್ಚಿ ಎಲ್ಲ ಯುವ ಸಮೂಹ ಹಾಗೂ ಮುಳಬಾಗಿಲು ನಗರ ಹಾಗೂ ಗ್ರಾಮಾಂತರ BJPಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೂ ಅಲಂಕಾರ ಮಾಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮೋದಿಗೆ ಆಯುಷ್ ಆರೋಗ್ಯ ಕೊಟ್ಟು ಈ ದೇಶನ ವಿಶ್ವದೆಲ್ಲೆಡೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಸೇರಿ ನಾವು ಆರೈಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿಗೆ ಮೋದಿ ಅಭಿವೃದ್ಧಿ ಮಾಡ್ತಾರೆ ಹಾಗೂ ಯುವ ಸಮೂಹ ಯಾವತ್ತೂ ಸಹ ಮೋದಿಯ ಬೆನ್ನಿಗೆ ನಿಂತು ಯಾವತ್ತೂ ನಾವು ಸಹ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.